ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 8 ಕಿಷ್ಕಿಂಧಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನ ಕ್ರೋಧವನ್ನು ಕಂಡು ಲಕ್ಷ್ಮಣನೂ ಕುಪಿತನಾದನು. ಲಕ್ಷ್ಮಣನೆಂದನು, ಅಣ್ಣ, ಆ ದುಷ್ಟ ಸುಗ್ರೀವನು ತನ್ನ ಮಾತನ್ನು ಉಳಿಸಿಕೊಳ್ಳುವಂತೆ ಕಾಣಿಸುತ್ತಿಲ್ಲ. ಇದರ ಪರಿಣಾಮ ಏನಾದೀತೆಂಬ ಕಲ್ಪನೆಯೂ ಅವನಿಗಿಲ್ಲ. ಮಾತಿಗೆ ತಪ್ಪಿದ ಅವನು ವಾನರ ರಾಜ್ಯದ ಸುಖವನ್ನು ಉಣ್ಣಲಾರ. ಅವನ ಬುದ್ಧಿ ಸರಿಯಾಗಿ ವರ್ತಿಸುತ್ತಿಲ್ಲ. ನಿನ್ನ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡದ ಅವನು ಅವನ ಅಣ್ಣನ ದಾರಿಯನ್ನೇ ಹಿಡಿದು ಹೋಗಲಿ. ಅವನಂತಹ ಅಯೋಗ್ಯರಿಗೆ ರಾಜ್ಯವನ್ನು ಕೊಡಿಸಬಾರದು. ನನಗೀಗ ಬರುತ್ತಿರುವ ತೀವ್ರವಾದ ಕೋಪವನ್ನು ತಡೆದುಕೊಳ್ಳಲು ನನ್ನಿಂದಾಗುತ್ತಿಲ್ಲ. ಆ ಸುಳ್ಳು ಬುರುಕ ಸುಗ್ರೀವನನ್ನು ಕೊಂದೇ ಬಿಡುತ್ತೇನೆ. ವಾನರ ವೀರರೊಡನೆ ಅಂಗದನು ಸೀತೆಯನ್ನು ಹುಡುಕಲಿ. ಆಗ ರಾಮನು ಲಕ್ಷ್ಮಣನನ್ನು ಸಮಾಧಾನಪಡಿಸಿದನು. ಲಕ್ಷ್ಮಣ, ನಿನ್ನಂತಹ ಸಜ್ಜನನು ಇಂತಹ ಪಾಪಕೃತ್ಯಕ್ಕೆ ಕೈ ಹಾಕಬಾರದು. ಕೋಪವನ್ನು ಪ್ರಜ್ಞೆಯಿಂದ ನಿಗ್ರಹಿಸಿಕೊಳ್ಳುವವನೇ ಪುರುಷಶ್ರೇಷ್ಠನು. ಸುಗ್ರೀವನು ನಮ್ಮಲ್ಲಿ ತೋರಿಸಿದ ಆದರ ಅಭಿಮಾನಗಳನ್ನು ನೀನು ಮರೆತೆಯ? ನಿನ್ನ ಸಾಮೋಪಾಯದಿಂದಲೇ ಅವನೊಡನೆ ನಡೆದುಕೋ. ಬಿರುನಾಡಿ ನುಡಿಗಳನ್ನಾಡಲು ಹೋಗಬೇಡ. ಕಾಲಾತಿಕ್ರಮವಾದುದನ್ನು ಅವನಿಗೆ ತಿಳಿಸು. ಲಕ್ಷ್ಮಣನು ಸಮಾಧಾನಗೊಂಡನು. ಅವನು ಕಿಷ್ಕಿಂಧೆಗೆ ಹೋದನು. ತನ್ನ ಉಗ್ರವಾದ ಧನಸ್ಸನ್ನು ಹಿಡಿದಿದ್ದನು. ಹೋಗುವಾಗ ಸುಗ್ರೀವನೊಡನೆ ನಡೆಸಬೇಕಾದ ಸಂಭಾಷಣೆಯನ್ನು ಕಲ್ಪಿಸಿಕೊಳ್ಳುತ್ತಿದ್ದನು. ಆದರೂ ಬಿರುಗಾಳಿಯಂತೆಯೇ ಹೋದನು. ದಾರಿಗಡ್ಡವಿದ್ದ ಮರಗಳನ್ನು ಉರುಳಿಸಿದನು. ಬಂಡೆಗಳನ್ನು ಒದ್ದು ಪುಡಿ ಮಾಡಿದನು. ಕಾರ್ಯ ಗೌರವವನ್ನು ಮನಸ್ಸಿಗೆ ತಂದುಕೊಂಡು ಬೇಗನೆ ನಡೆದನು. ಕಿಷ್ಕಿಂಧೆಯು ಪರ್ವತಗಳ ನಡುವಿನಲ್ಲಿತ್ತು. ಅದಕ್ಕೆ ದುರ್ಗಮವಾದ ಕೋಟೆ ಇತ್ತು. ಅದರ ಸುತ್ತಲೂ ಕಪಿವೀರರು ಪಹರೆಯನ್ನು ಕಾಯುತ್ತಿದ್ದರು. ಅವರನ್ನು ಕಂಡು ಲಕ್ಷ್ಮಣನು ಕೆಂಡವಾದನು. ಅವನ ತುಟಿಗಳು ನಡುಗಿದವು. ಲಕ್ಷ್ಮಣನನ್ನು ಕಾಣುತ್ತಲೇ ಅವರು ಬಂಡೆಗಳನ್ನು ಮರಗಳನ್ನು ಎತ್ತಿಕೊಂಡರು. ವಾನರರು ಸಾಯುಧರಾದುರುವುದನ್ನು ಕಂಡು ಅವರು ತಮ್ಮ ಲಕ್ಷ್ಮಣನ ಕೋಪ ಇಮ್ಮಡಿಯಾಯಿತು. ಪ್ರಳಯ ಕಾಲದ ಅಂತಕನಂತೆ ಕ್ರುದ್ಧನಾದ ಲಕ್ಷ್ಮಣನನ್ನು ಕಂಡು ವಾನರರು ತಮ್ಮ ಆಯುಧಗಳನ್ನೆಸೆದು ದಿಕ್ಕಾಪಾಲಾಗಿ ಹೊಡೆದರು. ಕೆಲವರು ಸುಗ್ರೀವನಲ್ಲಿಗೆ ಹೋಗಿ ಲಕ್ಷ್ಮಣನು ರೋಷಾವೇಶದಿಂದ ಬಂದದ್ದನ್ನು ಅವರಿಗೆ ನಿವೇದಿಸಿದರು. ವಾನರರೊಡನೆ ಪ್ರಣಯ ಮಗ್ನನಾಗಿದ್ದ ಸುಗ್ರೀವನಿಗೆ ಅದು ಕೇಳಿಸಲಿಲ್ಲ. ಮಂತ್ರಿಗಳ ಆದೇಶದಂತೆ ವಾನರ ವೀರರು ದುರ್ಗದ ರಕ್ಷಣೆಗೆ ನಿಂತರು. ಲಕ್ಷ್ಮಣನ ಕೋಪ ಮಿತಿಮೀರಿತು. ಅದನ್ನು ನೋಡಿ ಅಂಗದನು ವಿಷಣ್ಣನಾದನು. ಲಕ್ಷ್ಮಣನು ಅಂಗದನಿಗೆ ಹೇಳಿದನು, ಮಗು, ನಾನು ಬಂದ ಸುದ್ದಿಯನ್ನು ಸುಗ್ರೀವನಿಗೆ ಮುಟ್ಟಿಸು. ರಾಮನ ತಮ್ಮನಾದ ಲಕ್ಷ್ಮಣನು ಬಂದಿದ್ದಾನೆ ಎಂದು ಹೇಳು. ಅಣ್ಣನ ವ್ಯಸನದಿಂದ ತಪ್ತನಾದ ನಾನು ಬಾಗಿಲಲ್ಲಿ ನಿಂತಿದ್ದೇನೆ. ಲಕ್ಷ್ಮಣನ ಮಾತು ಇಷ್ಟವಾದರೆ ಅದರಂತೆ ನಡೆದುಕೊಳ್ಳಬೇಕು ಎಂದು ಹೇಳು. ನನ್ನ ಈ ಸಂದೇಶವನ್ನು ಅವನಿಗೆ ತಲುಪಿಸಿ ಬೇಗನೆ ಬಂದು ಬಿಡಪ್ಪ. ಅಂಗದನು ಸುಗ್ರೀವನ ಬಳಿಗೆ ಹೋಗಿ ಹೇಳಿದನು, ಚಿಕ್ಕಪ್ಪ, ಲಕ್ಷ್ಮಣನು ಬಂದಿದ್ದಾನೆ. ಹೀಗೆಂದು ವಿಷಾದ ಆತಂಕಗಳಿಂದ ಅಂಗದನು ಸುಗ್ರೀವನ ಕಾಲುಗಳಿಗೆ ಬಿದ್ದನು. ಅನಂತರ ಅಲ್ಲಿದ್ದ ತಾಯಿಗೆ ವಂದಿಸಿದನು. ರುಮೆಗೂ ನಮಸ್ಕರಿಸಿದನು. ಲಕ್ಷ್ಮಣನು ಕೋಪದಿಂದ ಬಂದ ವಿಚಾರವನ್ನು ಅವರೆಲ್ಲರಿಗೂ ತಿಳಿಸಿದನು. ಆದರೆ ನಿದ್ರೆ ಮತ್ತು ಅಮಲಿನಿಂದ ಎಚ್ಚರವನ್ನು ಕಳೆದುಕೊಂಡಿದ್ದ ಸುಗ್ರೀವನಿಗೆ ಏನೂ ಅರ್ಥವಾಗಲಿಲ್ಲ. ನಗರದಲ್ಲಿದ್ದ ವಾನರರು ಲಕ್ಷ್ಮಣನ ಸಿಟ್ಟನ್ನು ಕಂಡು ಭಯ ವಿಫಲರಾಗಿ ಕೋಲಾಹಲವನ್ನೆಬ್ಬಿಸಿದರು. ಅವರು ಅನೇಕ ರೀತಿಯಿಂದ ಲಕ್ಷ್ಮಣನನ್ನು ಸಮಾಧಾನಪಡಿಸಲು ಯತ್ನಿಸುತ್ತಿದ್ದರು. ಈ ಕೋಲಾಹಲವು ಸುಗ್ರೀವನನ್ನು ಎಚ್ಚರಿಸಿತು. ತನ್ನೆದುರು ನಿಂತಿದ್ದ ಅಂಗದ, ಪ್ಲಕ್ಷ, ಪ್ರಭಾವ ಎಂಬುವರು ಅವನಿಗೆ ಕಾಣಿಸಿದರು. ಅವರು ಲಕ್ಷ್ಮಣನ ಆಗಮನವನ್ನು ಸೂಚಿಸಿದರು. ಪ್ರಭು, ಮಹಾನುಭಾವರಾದ ರಾಮ ಲಕ್ಷ್ಮಣರು ನಿನ್ನೊಡನೆ ಗೆಳೆತನದಿಂದ ಇರುವರು. ನಿನಗೆ ರಾಜ್ಯವನ್ನು ಕೊಡಿಸಿದವರು. ಈಗ ಲಕ್ಷ್ಮಣನು ಧನುಷ್ಪಾಣಿಯಾಗಿ ಬಾಗಿಲಲ್ಲಿ ಬಂದು ನಿಂತಿದ್ದಾನೆ. ಅವನಿಗೆ ಹೆದರಿದ ವಾನರರೆಲ್ಲರೂ ಸದ್ದು ಮಾಡುತ್ತಿದ್ದಾರೆ. ಲಕ್ಷ್ಮಣನು ರಾಮನ ಆದೇಶದ ಮೇರೆಗೆ ಬಂದಿದ್ದಾನೆ. ಅವನೇ ಅಂಗದನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ. ಅವನೀಗ ರೋಷದ ಕೆಂಗಣ್ಣಿನಿಂದ ವಾನರರನ್ನು ಸುಟ್ಟು ಬಿಡುವನೋ ಎಂಬಂತೆ ನೋಡುತ್ತಿದ್ದಾನೆ. ನೀನು ತತ್ಕ್ಷಣ ಅಂಗದ ಮತ್ತಿತರ ಬಂಧುಗಳೊಡನೆ ಹೋಗಿ ಅವನನ್ನು ಕಾಣು. ಅವನಿಗೆ ನಮಿಸಿ ಅವನ ಕೋಪವನ್ನು ದೂರ ಮಾಡು. ರಾಮನು ಏನು ಹೇಳುತ್ತಾನೋ ಹಾಗೆ ಮಾಡು. ನಿನ್ನ ಪ್ರತಿಜ್ಞೆಯನ್ನು ಉಳಿಸಿಕೊ. ನೀನು ಸತ್ಯ ಪ್ರತಿಜ್ಞನೆಂಬುದನ್ನು ದೃಢಪಡಿಸು. ಅಂಗದನ ಮಾತಿನಿಂದ ಲಕ್ಷ್ಮಣನು ಕೋಪಗೊಂಡ ವಿಷಯವನ್ನು ತಿಳಿದು ಸುಗ್ರೀವನು ಮೆಲ್ಲನೆ ಆಸನದಿಂದ ಎದ್ದನು. ಮಂತ್ರಿಗಳೊಡನೆ ಪರಾಮರ್ಶೆಯನ್ನು ನಡೆಸಿದನು.
ಅವರಿಗೆಂದನು, ನಾನು ರಾಮನ ಬಗ್ಗೆಗಾಗಲಿ ಲಕ್ಷ್ಮಣನ ಬಗ್ಗೆಗಾಗಲಿ ಕೆಟ್ಟ ಮಾತನ್ನಾಡಿಲ್ಲ, ಅವರೊಡನೆ ತಪ್ಪಾಗಿ ನಡೆದುಕೊಂಡಿಲ್ಲ. ಮತ್ತೇಕೆ ಲಕ್ಷ್ಮಣನಿಗೆ ಸಿಟ್ಟು ಬಂದಿದೆ? ಬಹುಶಃ ಯಾರೋ ನನ್ನ ಶತ್ರುಗಳು ಲಕ್ಷ್ಮಣನ ಕಿವಿಯಲ್ಲಿ ನನ್ನ ಬಗ್ಗೆಗೆ ಏನೋ ಹೇಳಿರಬೇಕು. ಈಗ ನೀವೆಲ್ಲ ಒಟ್ಟಿಗೆ ಹೋಗಿ ಲಕ್ಷ್ಮಣನ ಉದ್ದೇಶ ಏನೆಂಬುದನ್ನು ಕಂಡುಹಿಡಿಯಬೇಕು. ನನಗೆ ರಾಮನಿಂದಾಗಲಿ ಲಕ್ಷ್ಮಣನಿಂದಾಗಲಿ ಯಾವುದೇ ಅಪಾಯವಿಲ್ಲ. ಮಿತ್ರನೊಬ್ಬನು ನಿಷ್ಕಾರಣವಾಗಿ ಕೋಪಿಸಿಕೊಂಡಿದ್ದಾನೆಂದರೆ ಆತಂಕ ಆಗಿಯೇ ಆಗುತ್ತದೆ. ಒಬ್ಬರನ್ನು ಮಿತ್ರನಾಗಿ ಮಾಡಿಕೊಳ್ಳುವುದು ಸುಲಭ, ಆದರೆ ಆ ಸ್ನೇಹವನ್ನು ಉಳಿಸಿಕೊಳ್ಳುವುದು ಕಷ್ಟ. ಚಿತ್ತವು ಚಂಚಲವಾಗಿರುವುದರಿಂದ ಸಣ್ಣ ಕಾರಣಕ್ಕೂ ಮೈತ್ರಿಯು ಕಡಿದು ಹೋಗಬಹುದು. ಆ ಕಾರಣದಿಂದ ನನಗೆ ಭಯವಾಗಿದೆ. ರಾಮನು ನನಗೆ ಮಾಡಿದ ಉಪಕಾರದ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಸುಗ್ರೀವನು ಹೀಗೆನ್ನಲು ಮಂತ್ರಿಗಳ ಮಧ್ಯದಲ್ಲಿ ಕುಳಿತಿದ್ದ ಹನುಮಂತನೆಂದನು, ವಾನರ ಪಾಲನೆ, ನೀನು ರಾಮನ ಉಪಕಾರವನ್ನು ನೆನಪಿಸಿಕೊಳ್ಳುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಆದರೆ ರಾಮನಿಗೆ ಈಗ ನಿನ್ನ ಮೇಲೆ ಸಿಟ್ಟು ಬಂದಿದೆ. ಅದು ಪ್ರೀತಿಯಿಂದ ಬಂದ ಕೋಪವೇ ಹೊರತು ದ್ವೇಷದಿಂದಲ್ಲ. ಅದಕ್ಕಾಗಿಯೇ ಲಕ್ಷ್ಮಣನನ್ನು ಇಲ್ಲಿ ಕಳುಹಿಸಿದ್ದಾನೆ. ನೀನಂತೂ ಸುಖ ಭೋಗದಲ್ಲಿ ಮುಳುಗಿ ಕಾಲವನ್ನೇ ಮರೆತು ಬಿಟ್ಟಿರುವೆ. ಶರತ್ಕಾಲ ಕಾಲಿಟ್ಟಿದೆ, ಆಗಸ ನಿರ್ಮಲವಾಗಿದೆ, ಎಲ್ಲ ದಿಕ್ಕುಗಳು ಶುಭ್ರವಾಗಿ ಹೊಳೆಯುತ್ತಿವೆ, ನದಿಗಳಲ್ಲಿ ಸ್ವಚ್ಛವಾದ ನೀರು ಹರಿಯುತ್ತಿದೆ. ನೀನು ಕಾರ್ಯಪ್ರವೃತ್ತನಾಗಬೇಕಾದ ಕಾಲ, ಆದರೆ ನೀನು ಪ್ರಮತ್ತನಾಗಿ ಅದನ್ನು ಮರೆತಿರುವೆ. ಅದನ್ನು ಜ್ಞಾಪಿಸಲೆಂದೇ ಲಕ್ಷ್ಮಣನು ಇಲ್ಲಿ ಬಂದಿದ್ದಾನೆ. ಹೆಂಡತಿಯನ್ನು ಕಳೆದುಕೊಂಡು ಕಂಗಾಲಾಗಿರುವ ರಾಮನ ಸಿಟ್ಟನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು, ಸಹಿಸಿಕೊಳ್ಳಬೇಕು. ಏಕೆಂದರೆ ತಪ್ಪು ನಿನ್ನಲ್ಲೇ ಇದೆ. ಆದುದರಿಂದ ಲಕ್ಷ್ಮಣನನ್ನು ಕೈಮುಗಿದು ಸಮಾಧಾನ ಪಡಿಸು. ಮಂತ್ರಿಗಳು ರಾಜನಿಗೆ ಹಿತವಾದ ವಚನಗಳನ್ನೇ ಹೇಳಬೇಕು. ಆ ನೀತಿಗನುಸಾರವಾಗಿ ನಾನು ನಿರ್ಭಯವಾಗಿ ಹಿತದ ನುಡಿಗಳನ್ನು ನಿನಗೆ ಹೇಳಿದ್ದೇನೆ. ರಾಮನ ಸಿಟ್ಟು ಪ್ರಳಯಾಂತಕವಾದದ್ದು. ಆದುದರಿಂದ ಅವನನ್ನು ಸಿಟ್ಟಿಗೆಬ್ಬಿಸುವುದು ಸಲ್ಲದು. ಅವನ ಉಪಕಾರವನ್ನು ಸ್ಮರಿಸಿಕೊ, ಅವನನ್ನು ಪ್ರಸನ್ನಗೊಳಿಸು, ಅವನ ಆದೇಶವನ್ನು ಮೀರಬೇಡ. ಒಳಗೆ ಹೋಗಲು ಗೌರವಪೂರ್ಣವಾದ ಅನುಮತಿ ದೊರೆಯಲು ಲಕ್ಷ್ಮಣನು ಕಿಷ್ಕಿಂಧಾ ಗುಹೆಯೊಳಗೆ ಪ್ರವೇಶಿಸಿದನು. ಬಾಗಿಲು ಕಾಯುತ್ತಿದ್ದ ಮಹಾಬಲರು, ಮಹಾಕಾಯರು ಆದ ವಾನರರು ವಿನೀತರಾಗಿ ಎದ್ದು ಲಕ್ಷ್ಮಣನಿಗೆ ಕೈ ಮುಗಿದರು. ಕ್ರುದ್ಧನಾಗಿ ಗುಟ್ಟುತ್ತಿದ್ದ ಲಕ್ಷ್ಮಣನನ್ನು ಕಂಡು ಅವರು ಹೆದರಿ ನಡುಗಿ ಹೋದರು. ಲಕ್ಷ್ಮಣನು ಆ ದೊಡ್ಡ ಗುಹೆಯೊಳಗೆ ಹೋದನು. ಆ ಗುಹೆ ಎಷ್ಟು ದೊಡ್ಡದಾಗಿತ್ತೆಂದರೆ ಅದರೊಳಗೆ ಒಂದು ಸುಂದರವಾದ ನಗರವೇ ಇತ್ತು. ಫಲ ಪುಷ್ಪಗಳಿಂದ ತುಂಬಿದ ದೊಡ್ಡ ಕಾಡೂ ಅದರೊಳಗಿತ್ತು. ಅಲ್ಲಿ ಮಹಡಿಯ ಭವನಗಳಿದ್ದವು. ವಿವಿಧ ವಾಣಿಜ್ಯ ವಸ್ತುಗಳ ಅಂಗಡಿಗಳಿದ್ದವು. ಶ್ರೀಗಂಧ, ಅಗರು, ಕಮಲಗಳ ಗಂಧಗಳಿಂದ ಮಾರ್ಗಗಳು ಸುಗಂಧಮಯವಾಗಿದ್ದವು. ಅಲ್ಲಿ ಬೆಟ್ಟದ ತೊರೆಗಳಿದ್ದವು. ಕಾಮರೂಪಿಗಳಾದ ವಾನರರ ಸಂದಣಿ ಇತ್ತು. ಕಪಿಮುಖ್ಯರಾದ ಅಂಗದ, ಮೈಂದ, ದ್ವಿವಿಧ, ಗವಯ, ಗವಾಕ್ಷ, ಗಜ, ಸುರಭ, ವಿದ್ಯುನ್ಮಾಲಿ, ಸಂಪಾತಿ, ಸೂರ್ಯಾಕ್ಷ, ಹನುಮಂತ, ವೀರಬಾಹು, ಸುಬಾಹು, ನಳ, ಕುಮುದ, ಸುಷೇಣ, ತಾರ, ಜಾಂಬವಂತ, ದಧಿವಕ್ತ್ರ, ನೀಲ, ಸಪಾಟಲ, ಸುನೇತ್ರ ಮುಂತಾದವರ ವೈಭವೋಪೇತ ಮನೆಗಳೂ ಇದ್ದವು. ಅಲ್ಲಿ ಧನಧಾನ್ಯಗಳು, ಸ್ತ್ರೀರತ್ನಗಳು ಇದ್ದವು. ಅವುಗಳನ್ನೆಲ್ಲ ವೀಕ್ಷಿಸುತ್ತಾ ಲಕ್ಷ್ಮಣನು ಸುಗ್ರೀವನ ಅರಮನೆಯ ಮುಂದೆ ಹೋದನು. ಅಲ್ಲಿ ದ್ವಾರಪಾಲಕರಿದ್ದರು. ಯಾರೂ ಅವನನ್ನು ತಡೆಯಲಿಲ್ಲ. 7 ಅಂಕಣಗಳನ್ನು ದಾಟಿ ಸುಗ್ರೀವನ ಅಂತಃಪುರದ ಬಳಿಗೆ ತಲುಪಿದನು. ಅಂತಃಪುರದಿಂದ ಸಂಗೀತ ವಾದ್ಯಗಳ ಆಭರಣಗಳ ಶಬ್ದ ಕೇಳಿಸುತ್ತಿತ್ತು. ಅದು ಲಕ್ಷ್ಮಣನ ರೋಷವನ್ನು ಉಲ್ಬಣಿಸಿತು. ಅವನು ತನ್ನ ಧನಸ್ಸಿನ ಹೆದೆಯನ್ನು ಮಿಟ್ಟಿದನು. ಆ ಧನುಷ್ಠಂಕಾರವು ಅರಮನೆಯಲ್ಲಿ ಪ್ರತಿಧ್ವನಿಸಿತು. ಅದನ್ನು ಕೇಳಿ ಇಡೀ ಅರಮನೆಯೇ ನಡುಗಿ ಹೋಯಿತು. ಸುಗ್ರೀವನಿಗೆ ಲಕ್ಷ್ಮಣನು ಸಿಟ್ಟಿನಿಂದ ಬಂದಿರುವನೆಂದು ಅರಿವಾಯಿತು. ಅವನು ಭಯಗ್ರಸ್ತನಾದನು. ಅವನ ಮುಖ ಒಣಗಿತು. ಅವನು ತಾರೆಗೆ ಹೇಳಿದನು, ತಾರೆ, ಸ್ವಭಾವತಃ ಮೃದು ಮನಸ್ಸಿನ ಲಕ್ಷ್ಮಣನು ಕುಪಿತನಾಗಿ ಬಂದಿರುವುದಕ್ಕೆ ಕಾರಣ ಏನೆಂಬುದು ನಿನಗೆ ಹೊಳೆಯುತ್ತದೆಯೇ? ಸುಮ್ಮನೆ ಕಾರಣವಿಲ್ಲದೆ ಅವನಂತಹ ನರೋತ್ತಮನು ಕೋಪಗೊಳ್ಳಲಿಕ್ಕಿಲ್ಲ. ನಾವು ಮಾಡಿದ ಅಪರಾಧ ಏನೆಂಬುದನ್ನು ಊಹಿಸಿ ಹೇಳುವೆಯಾದರೆ ಹೇಳು, ಅಥವಾ ನೀನೇ ಹೋಗಿ ಅವನನ್ನು ಕಾಣುವೆಯಾದರೆ ಕಾಣು. ಸಾಂತ್ವನ ವಚನಗಳಿಂದ ಅವನನ್ನು ಸಮಾಧಾನ ಪಡಿಸು. ನಿನ್ನನ್ನು ನೋಡಿ ಅವನ ಸಿಟ್ಟು ತಗ್ಗಬಹುದು. ಹೆಂಗಸರ ವಿರುದ್ಧ ಮಹಾಪುರುಷರು ಹೊರಟಾಗಿ ನಡೆದುಕೊಳ್ಳುವುದಿಲ್ಲ. ಸುಗ್ರೀವನ ಅಪೇಕ್ಷೆಯಂತೆ ತಾರೆಯು ಲಕ್ಷ್ಮಣನ ಮುಂದೆ ಬಂದು ನಿಂತಳು. ಅವಳು ಮೈ ಬಗ್ಗಿಸಿ ಅವನ ಮುಂದೆ ನಿಂತಳು. ಅವಳನ್ನು ಕಂಡು ಲಕ್ಷ್ಮಣನಿಗೆ ಸ್ವಲ್ಪ ಕಸಿವಿಸಿಯಾಯಿತು. ಅವನು ಮುಖವನ್ನು ಬಗ್ಗಿಸಿ ನಿಂತನು. ಎದುರಿಗೆ ಸ್ತ್ರೀಯೊಬ್ಬಳು ಬಂದದ್ದರಿಂದ ಅವನ ಕೋಪ ತುಸು ತಣ್ಣಗಾಯಿತು. ತಾರೆಯು ಅರ್ಥಗರ್ಭಿತವಾಗಿ ಸಾಂತ್ವನಪೂರ್ವಕ ಮಾತನಾಡಿದಳು. ರಾಜಪುತ್ರ, ಇದೇಕೆ ಕೋಪ? ನಿನ್ನ ಆದೇಶವನ್ನು ಉಲ್ಲಂಘಿಸಿದವರು ಯಾರಾದರೂ ಇದ್ದಾರಾ? ಒಣ ಮರಗಳ ಕಾಡಿಗೆ ಬೆಂಕಿ ಬಿದ್ದಿರುವಾಗ ಅದರೊಳಗೆ ನುಗ್ಗುವ ಮೂರ್ಖರೂ ಇದ್ದಾರಾ? ಅದಕ್ಕೆ ಲಕ್ಷ್ಮಣನು ಉತ್ತರಿಸಿದನು, ಸುಗ್ರೀವನು ಕಾಮಪರಾಯಣನಾಗಿ ಧರ್ಮಾರ್ಥಗಳ ಪರಿವೆ ಇಲ್ಲದೆ ಇರುವುದನ್ನು ಅರ್ಥ ಮಾಡಿಕೊಂಡಿಲ್ಲವೇ? ತಾರೆ, ರಾಜ್ಯದ ಗೊಡವೆ ಇಲ್ಲದೆ ನಮ್ಮ ದುಃಖವನ್ನೂ ಪರಿಗಣಿಸದೆ ಕೇವಲ ಪಾನ ಗಾನಗಳಲ್ಲಿ ಮೈಮರೆಯುವುದೆಂದರೆ ಏನು? 4 ತಿಂಗಳುಗಳ ಕಾಲ ನಮ್ಮ ಕಾರ್ಯವನ್ನು ಸಾಧಿಸಿಕೊಡುವುದಾಗಿ ಮಾತು ಕೊಟ್ಟಿದ್ದನಲ್ಲ. ಆದರೆ 4 ತಿಂಗಳುಗಳು ಕಳೆದರೂ ಅವನು ಮದಮತ್ತನಾಗಿರುವುದೆಂದರೆ ಏನು?
ಧರ್ಮಾರ್ಥ ಸಾಧಕರಿಗೆ ಪಾನವು ನಿಂದ್ಯವಾದದ್ದು. ಪಾನದಿಂದ ಧರ್ಮ ಅರ್ಥಗಳು ಕೆಡುತ್ತವೆ. ಉಪಕರಿಸಿದವನನ್ನು ಮರೆಯುವುದರಿಂದ ಧರ್ಮ ಲೋಪವಾಗುತ್ತದೆ. ಗುಣವಂತನಾದ ಮಿತ್ರನನ್ನು ಕಳೆದುಕೊಳ್ಳುವುದರಿಂದ ಅರ್ಥಲೋಪವಾಗುತ್ತದೆ. ಸುಗ್ರೀವನೇ ಇವೆರಡನ್ನೂ ಕಳೆದುಕೊಳ್ಳುತ್ತಿದ್ದಾನೆ. ನೀನು ಕಾರ್ಯತತ್ವವನ್ನು ಅರಿತವಳು. ಈ ಸನ್ನಿವೇಶದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನೀನೇ ಹೇಳು. ಲಕ್ಷ್ಮಣನ ಯುಕ್ತಿಯುಕ್ತವಾದ ಮಾತುಗಳನ್ನು ಕೇಳಿ ತಾರೆಯೂ ತಾರ್ಕಿಕವಾಗಿ ಮಾತನಾಡಲಾರಂಭಿಸಿದಳು. ರಾಜಸೂನುವೆ, ಇದು ಕೋಪಗೊಳ್ಳಬೇಕಾದ ಸಮಯವಲ್ಲ. ಸ್ವಜನರಲ್ಲಿ ಅತಿಯಾದ ಕೋಪವೂ ಉಚಿತವಲ್ಲ. ನಿಮ್ಮಿಂದಲೇ ಸುಗ್ರೀವನಿಗೆ ಧರ್ಮಾರ್ಥ ಕಾಮಗಳ ಲಾಭವಾಗಿದೆ. ಅವನಿಂದ ಪ್ರಮಾದವಾಗಿರುವುದು ನಿಜ. ಅದನ್ನು ಮನ್ನಿಸಬೇಕು. ಗುಣೋತ್ತಮರು ತಮಗಿಂತ ಹೀನಗುಣರ ಮೇಲೆ ಸಿಟ್ಟಾಗಬಹುದೇ? ನೀನು ಸಾತ್ವಿಕನು, ಧರ್ಮದ ಮೂಲವೂ ಆದವನು. ಹೀಗೆ ಕ್ರೋಧೋದೀಪ್ತನಾಗುವುದು ಸರಿಯೇ? ನಿನ್ನ ಕೋಪಕ್ಕೆ ಕಾರಣವನ್ನು ಬಲ್ಲೆನು. ಕಾಮಾಸಕ್ತನಾದ ಸುಗ್ರೀವನ ಗಮನ ಎಲ್ಲಿದೆ ಎಂಬುದನ್ನೂ ಬಲ್ಲೆನು. ನಿನಗೆ ಕಾಮವೇಗದ ಪರಿಚಯವಿಲ್ಲ. ಅದಕ್ಕೇ ನಿನಗೆ ಸಿಟ್ಟು ಬಂದಿರುವುದು. ಕಾಮವಶನಾದ ಜೀವಿಗೆ ಕಾಲ ದೇಶಗಳ ಜ್ಞಾನವಿರುವುದಿಲ್ಲ. ಧರ್ಮಾರ್ಥಗಳ ಗೊಡವೆ ಇರುವುದಿಲ್ಲ. ಲಕ್ಷ್ಮಣ, ಸುಗ್ರೀವನು ಈಗ ಕಾಮಾಸಕ್ತನಾಗಿದ್ದಾನೆ. ಅವನಿಗೆ ಲಜ್ಜೆಯೇ ಇಲ್ಲ. ಅವನನ್ನು ಕ್ಷಮಿಸಬೇಕು. ಅವನನ್ನು ನಿನ್ನ ಸೋದರನೆಂದು ಪರಿಗಣಿಸು. ಸದ್ಯ ಅವನ ಮನಸ್ಸು ದುರ್ಬಲವಾಗಿದೆ. ಮಹಾತಪಸ್ವಿಗಳು ಕೂಡ ಕಾಮಮೋಹಿತರಾಗಿದ್ದಿದೆ. ಅಂತಹದರಲ್ಲಿ ಇವನು ಚಪಲ ಸ್ವಭಾವದ ಕಪಿ. ಕಾಮಸುಖ ಲೋಲುಪನಾದುದರಲ್ಲಿ ಆಶ್ಚರ್ಯವಿಲ್ಲ. ಲಕ್ಷ್ಮಣ, ಸುಗ್ರೀವನು ಹೀಗೆ ಭೋಗಮಗ್ನನಾದರೂ ಆಗಲೇ ನಿಮ್ಮ ಕಾರ್ಯವನ್ನು ಪ್ರಾರಂಭಿಸಲು ಮಂತ್ರಿಗಳಿಗೆ ಆಜ್ಞಾಪಿಸಿದ್ದಾನೆ. ಕಾಮರೂಪಿಗಳಾದ ವಾನರ ವೀರರು ಆಗಲೇ ಸಾವಿರಾರು ಕೋಟಿ ಸಂಖ್ಯೆಯಲ್ಲಿ ಬಂದು ನೆರೆದಿದ್ದಾರೆ. ಮಹಾಬಾಹುವೆ, ನೀನು ಅಂತಃಪುರದ ಹೊರಗೆ ನಿಂತಿರುವುದು ನಿನ್ನ ಶೀಲಶುದ್ಧಿಯನ್ನು ಸೂಚಿಸುತ್ತದೆ. ಈಗ ದಯಮಾಡಿ ಅಂತಃಪುರವನ್ನು ಪ್ರವೇಶಿಸು. ಸತ್ಪುರುಷರು ಪರಸ್ತ್ರೀಯರನ್ನು ಮೈತ್ರಿಯಿಂದ ನೋಡುವುದರಲ್ಲಿ ತಪ್ಪೇನೂ ಇಲ್ಲ. ತಾರೆಯ ಮಾತುಗಳಿಂದ ತ್ವರೆಯ ಪ್ರಚೋದನೆಯಿಂದಲೂ ಲಕ್ಷ್ಮಣನು ತತ್ಕ್ಷಣ ಅಂತಃಪುರದೊಳಗೆ ಕಾಲಿಟ್ಟನು. ಅಲ್ಲಿ ಒಂದು ಮಹಾರ್ಹವಾದ ಆಸನದ ಮೇಲೆ ಸುಗ್ರೀವನು ಕುಳಿತಿದ್ದನು. ಅವನ ಪಕ್ಕದಲ್ಲಿ ರುಮೆಯೂ ಕುಳಿತಿದ್ದಳು. ಅವನ ಸುತ್ತಲೂ ವಾನರ ಪ್ರಮದೆಯರು ನಿಂತಿದ್ದರು. ಕ್ರೋಧದಿಂದ ಅಡೆತಡೆಯಿಲ್ಲದೆ ಅಂತಃಪುರಕ್ಕೆ ಬಂದ ಲಕ್ಷ್ಮಣನನ್ನು ಕಂಡ ಸುಗ್ರೀವನು ತನ್ನ ಆಸನದಿಂದ ದಿಗ್ಗನೇ ಎದ್ದು ನಿಂತನು. ಲಕ್ಷ್ಮಣನ ಉರಿಮುಖವನ್ನು ನೋಡಿ ಅವನು ಕಳವಳಕ್ಕೊಳಗಾದನು. ಅವನು ಎದ್ದು ನಿಂತಾಗ ರುಮೆಯೂ ಎದ್ದು ನಿಂತಳು. ಪಾನ ಭೋಗಗಳಿಂದ ಕೆಂಪಗಾದ ಕಣ್ಣಿನ ಸುಗ್ರೀವನು ಲಕ್ಷ್ಮಣನ ಮುಂದೆ ಕೈ ಮುಗಿದುಕೊಂಡು ನಿಂತನು. ಲಕ್ಷ್ಮಣನು ಕೋಪದಿಂದ ಅವನಿಗೆಂದನು, ಕುಲೀನನು, ದಯಾಶೀಲನು, ಜಿತೇಂದ್ರಿಯನು, ಕೃತಜ್ಞನು, ಸತ್ಯವಾದಿಯೂ ಆದ ರಾಜನು ಪ್ರಜೆಗಳಿಂದ ಗೌರವಿಸಲ್ಪಡುತ್ತಾನೆ. ಯಾವ ರಾಜನು ಉಪಕಾರ ಮಾಡಿದ ಮಿತ್ರರಿಗೆ ಮಾತು ಕೊಟ್ಟು ಅದನ್ನು ಮುರಿದು ಅಧರ್ಮ ಮಾರ್ಗವನ್ನು ಹಿಡಿಯುತ್ತಾನೋ ಅವನಿಗಿಂತ ದೊಡ್ಡ ಕೃತಜ್ಞನು ಯಾರಿದ್ದಾರೆ? ಒಂದು ಕುದುರೆಗಾಗಿ ಸುಳ್ಳು ಹೇಳಿದರೆ 100 ಕುದುರೆಗಳನ್ನು ಕೊಂದ ಪಾಪ ಉಂಟಾಗುತ್ತದೆ. ಒಂದು ಗೋವಿಗಾಗಿ ಸುಳ್ಳು ಹೇಳಿದರೆ 1000 ಗೋವಧೆ ಮಾಡಿದ ಪಾತಕ ಅಂಟಿಕೊಳ್ಳುತ್ತದೆ. ಒಬ್ಬ ಮನುಷ್ಯನಿಗಾಗಿ ಸುಳ್ಳು ಹೇಳಿದರೆ ತನ್ನನ್ನು ತನ್ನವರನ್ನು ಕೊಂದ ಪಾಪಕ್ಕೆ ಭಾಗಿಯಾಗುತ್ತಾನೆ. ಮೊದಲು ಮಿತ್ರರಿಂದ ತನ್ನ ಕೆಲಸವನ್ನು ಸಾಧಿಸಿಕೊಂಡು ಅನಂತರ ತನ್ನ ಪ್ರತಿಜ್ಞೆಯನ್ನು ಮುರಿಯುವವನು ವಧೆಗೆ ಅರ್ಹನು. ಅಂತಹ ಕೃತಜ್ಞನನ್ನು ಕಂಡು ಕ್ರುದ್ಧನಾದ ಬ್ರಹ್ಮನು ಒಂದು ಶ್ಲೋಕವನ್ನು ಹೇಳಿದ್ದಾನೆ. ಬ್ರಹ್ಮಹತ್ಯೆ ಮಾಡಿದವರಿಗೆ, ಸುರಪಾನ ಮಾಡಿದವರಿಗೆ, ಗೋವಧೆ ಮಾಡಿದವರಿಗೆ, ವ್ರತಭಂಗಗೊಳಿಸಿದವರಿಗೆ ಪ್ರಾಯಶ್ಚಿತ್ತವಿದೆ. ಆದರೆ ಕೃತಜ್ಞನಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ಕಪಿಯೇ, ನೀನು ದುಷ್ಟ, ಕೃತಜ್ಞ, ಸುಳ್ಳುಬುರುಕ. ರಾಮನಿಂದ ಉಪಕಾರವನ್ನು ಪಡೆದುಕೊಂಡು ಅವನಿಗೆ ಪ್ರತ್ಯುಪಕಾರವನ್ನು ಮಾಡುತ್ತಿಲ್ಲ. ನೀನು ಸೀತೆಯನ್ನು ಹುಡುಕುವ ಯತ್ನವನ್ನೇ ಆರಂಭಿಸಿಲ್ಲ. ನೀನು ಅಪವಿತ್ರ ಭೋಗದಲ್ಲಿ ಮೈಮರೆತಿರುವೆ. ನೀನು ಸರ್ಪರೂಪದ ಕಪ್ಪೆ ಎಂಬುದು ರಾಮನಿಗೆ ತಿಳಿದೇ ಇಲ್ಲ. ನಿನ್ನ ದೈನ್ಯದಿಂದ ಮನಸ್ಸು ಕರಗಿದ ರಾಮನು ನಿನಗೆ ರಾಜ್ಯವನ್ನು ಕೊಡಿಸಿದನು. ರಾಮನ ಉಪಕಾರವನ್ನು ಮರೆತೆಯಾದರೆ ಹರಿತವಾದ ಬಾಣಗಳು ನಿನ್ನನ್ನು ವಾಲಿಯ ಹತ್ತಿರ ಕಳುಹಿಸಿಕೊಡಲಿವೆ. ವಾಲಿಯು ಹೋದ ದಾರಿಯಲ್ಲಿಯೇ ಇನ್ನೂ ಸ್ಥಳಾವಕಾಶವಿದೆ. ಸುಗ್ರೀವ, ಕೊಟ್ಟ ಮಾತಿನಂತೆ ನಡೆದುಕೋ. ರಾಮನ ಬಿಲ್ಲಿನಿಂದ ಸಿಡಿಲಿನಂತೆ ಸಿಡಿಯುವ ಬಾಣಗಳ ಪರಿಚಯ ನಿನಗಿಲ್ಲ. ಆದುದರಿಂದಲೇ ಸುಖಭೋಗದಲ್ಲಿ ಮುಳುಗಿರುವೆ. ಲಕ್ಷ್ಮಣನ ಮಾತುಗಳನ್ನು ಕೇಳಿ ತಾರೆ ಎಂದಳು, ಹೀಗೆಲ್ಲ ಹೇಳಬಾರದು ಲಕ್ಷ್ಮಣ. ಸುಗ್ರೀವನಿಗೆ ಬಿರುನುಡಿಗಳನ್ನು ಆಡಬೇಡ. ಅವನು ಕೃತಜ್ಞನೂ ಅಲ್ಲ, ಧೂರ್ತನೂ ಅಲ್ಲ, ಕ್ರೂರನೂ ಅಲ್ಲ, ಸುಳ್ಳು ಬುರುಕನೂ ಅಲ್ಲ, ವಕ್ರಬುದ್ಧಿಯೂ ಇಲ್ಲ. ನೀವು ಮಾಡಿದ ಉಪಕಾರವನ್ನು ಅವನು ಖಂಡಿತ ಮರೆತಿಲ್ಲ. ರಾಮನ ಅನುಗ್ರಹದಿಂದ ಕಳೆದುಕೊಂಡದ್ದನ್ನು ಮತ್ತೆ ಪಡೆದುಕೊಂಡಿದ್ದಾನೆ. ಬಹಳ ಕಾಲ ದುಃಖದಿಂದಲೇ ಇದ್ದುದರಿಂದ ಈಗ ಸುಖ ಬಂದಾಗ ಸ್ವಲ್ಪ ಮೈಮರೆತಿದ್ದಾನೆ ಅಷ್ಟೇ. ಇದು ಸಹಜ ತಾನೇ. ವಿಶ್ವಾಮಿತ್ರ ಮುನಿಗೂ ಇಂತಹ ಅವಸ್ಥೆ ಪ್ರಾಪ್ತವಾಗಿತ್ತಲ್ಲ. ಅನೇಕ ವರ್ಷಗಳಿಂದ ಬ್ರಹ್ಮಚರ್ಯದಲ್ಲಿ ಕಳೆದವನಿಗೆ ಮೇನಕೆ ದೊರೆತಾಗ ಅವನು ಕಾಮಭೋಗಕ್ಕೆ ವಶನಾಗಿರಲಿಲ್ಲವೇ? ತಪಸ್ಸನ್ನು ತೊರೆದು 10 ವರ್ಷಗಳನ್ನು ಅವಳೊಡನೆ ಕಳೆದುಕೊಂಡನೆಂದರೆ ಸಾಮಾನ್ಯ ಜನರ ಪಾಡೇನು?
ಬಹುಕಾಲ ಮನೆಯಿಂದ ಬಹಿಷ್ಕೃತನಾಗಿದ್ದ ಇವನು ಕಾಮ ತೃಪ್ತಿ ಇಲ್ಲದೆ ಚಡಪಡಿಸುತ್ತಿದ್ದನು. ಈಗ ಅದು ಸಿಕ್ಕಿರುವುದರಿಂದ ಕಾಲವನ್ನು ಸ್ವಲ್ಪ ಮರೆತಿದ್ದಾನೆ ಅಷ್ಟೆ. ದಯವಿಟ್ಟು ಸುಗ್ರೀವನನ್ನು ಕ್ಷಮಿಸು. ಯಥಾರ್ಥವನ್ನು ತಿಳಿಯದೆ ಇದ್ದಕ್ಕಿದ್ದಂತೆ ಪ್ರಕೃತರಂತೆ ರೋಷಾವಶನಾಗುವುದು ತರವಲ್ಲ. ನೀನಂತಹ ಸತ್ವಶಾಲಿಗಳು ಯಾವುದೇ ಸಂಗತಿಯನ್ನು ಪರಾಮರ್ಶಿಸದೆ ದುರ್ಮನಸ್ಕರಾಗುವುದಿಲ್ಲ. ಆದ್ದರಿಂದ ನಾನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ, ನಿನ್ನ ಈ ಕ್ರೋಧವನ್ನು ಶಮನ ಮಾಡು. ರಾಮನ ಪ್ರೀತಿಗೋಸ್ಕರ ಸುಗ್ರೀವನು ರಾಜ್ಯಾದಿಗಳನ್ನು ತ್ಯಾಗ ಮಾಡಬಲ್ಲ ಎಂದು ನನಗೆ ಗೊತ್ತು. ಸುಗ್ರೀವನು ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ತಂದು ರಾಮನಿಗೆ ಒಪ್ಪಿಸುವನು. ಲಂಕೆಯಲ್ಲಿ ಕೋಟಿ ಕೋಟಿ ರಾಕ್ಷಸರಿದ್ದಾರೆ. ಅವರನ್ನು ವಧಿಸದೇ ಇದ್ದರೆ ರಾವಣನ ಸಂಹಾರ ಬಹಳ ಕಷ್ಟ. ಇದಕ್ಕೆಲ್ಲ ದೊಡ್ಡ ಸೈನ್ಯವೇ ಬೇಕು. ದುಷ್ಟ ರಾವಣನನ್ನು ಕೊಲ್ಲುವುದು ಸುಲಭವೇನಿಲ್ಲ. ವಾಲಿಯು ಅವನ ವಿಷಯವನ್ನು ನನಗೆ ಹೇಳಿದ್ದನು. ಹೆಚ್ಚಿನ ವಿವರಗಳು ನನಗೆ ತಿಳಿಯುವುದಿಲ್ಲ. ಸುಗ್ರೀವನು ವಾನರ ವೀರರನ್ನು ಕಳುಹಿಸಿ ಸೈನ್ಯವನ್ನು ಒಟ್ಟುಗೂಡಿಸುತ್ತಿದ್ದಾನೆ. ಅವರ ಬರುವಿಕೆಯನ್ನು ಎದುರು ನೋಡುತ್ತಿದ್ದಾನೆ. ಅದಕ್ಕೆ ಹೊರಬಂದಿಲ್ಲ. ಕ್ರೋಧವನ್ನು ಬಿಡು. ನಿನ್ನ ಮುಖದಲ್ಲಿ ಉರಿಯುತ್ತಿರುವ ಸಿಟ್ಟನ್ನು ಕಂಡು ನಾವು ವಾನರ ಸ್ತ್ರೀಯರೆಲ್ಲ ಕಂಗಾಲಾಗಿದ್ದೇವೆ. ದಯವಿಟ್ಟು ಶಾಂತನಾಗು ಎಂದು ಲಕ್ಷ್ಮಣನನ್ನು ಬೇಡಿಕೊಂಡಳು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.